ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಸಂಚಿಕೆಯಲ್ಲಿ ನಾವು ದಕ್ಷಿಣ ಅಮೆರಿಕ ಖಂಡ ಅಂತಕ್ಕಂಥ ಒಂದು ಪಾಠದಿಂದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ಒಂದೊಂದಾಗಿ ಒಂದೊಂದು ಪ್ರಶ್ನೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡವನ್ನು ಎಷ್ಟರಲ್ಲಿ ಕಂಡು ಹಿಡಿಯಲಾಯಿತು? ಸೊ ದಕ್ಷಿಣ ಅಮೆರಿಕವನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? 1598, 1498, 1298, 1698. ಸೊ ದಕ್ಷಿಣ ಅಮೆರಿಕವನ್ನು 1498ರಲ್ಲಿ ಕಂಡುಹಿಡಿಯಲಾಯಿತು. ಸೊ ಎರಡನೇ ಪ್ರಶ್ನೆ, ಕೊಲಂಬಸ್ನು ದಕ್ಷಿಣ ಅಮೆರಿಕದ ಸ್ಥಳೀಯರನ್ನ ಈ ರೀತಿ ಕರೆದನು: ಸ್ಪ್ಯಾನಿಷ್ ಜನಾಂಗದವರು, ರೆಡ್ ಇಂಡಿಯನ್ನರು, ಪೋರ್ಚುಗೀಸರು, ಭಾರತೀಯ ವಸಾಹತುಗಾರರು. ಸೊ ಏನಂತ ಕರೀತಾನೆ ಕೊಲಂಬಸ್ನು? ಸೊ ಅವರನ್ನು ರೆಡ್ ಇಂಡಿಯನ್ನರು ಅಂತ ಕರೀತಾನೆ. ದಕ್ಷಿಣ ಅಮೆರಿಕದಲ್ಲಿ ಹಾದು ಹೋದ ರೇಖೆ ಯಾವುದು? ಸಮಭಾಜಕ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ರೇಖೆ, ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಭೂಮಧ್ಯ ರೇಖೆ ಮತ್ತು 66 ಡಿಗ್ರಿ ದಕ್ಷಿಣ ಅಂಟಾರ್ಟಿಕಾ ವೃತ್ತ. ಸೊ ಯಾವುದು? ಇದಕ್ಕೆ ಆಪ್ಷನ್ ಸಿ, ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ ದಕ್ಷಿಣ ಅಮೆರಿಕ ಖಂಡದಲ್ಲಿ ಹಾದು ಹೋಗುತ್ತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಭೂಮಿಯ ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡ ಖಂಡ ಯಾವುದು? ಭೂಮಿಯ ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡ ಖಂಡ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಸೊ ದಕ್ಷಿಣ ಅಮೆರಿಕ ಭೂಮಿಯ ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡ ಖಂಡವಾಗಿದೆ. ಸೊ ಅದೇ ರೀತಿ ಐದನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದ ಜೊತೆ ಸಂಪರ್ಕ ಹೊಂದಿಲ್ಲದ ಸಾಗರ ಯಾವುದು? ಸೊ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಕೆರಿಬಿಯನ್ ಸಮುದ್ರ, ಆರ್ಕಿಟಿಕ್ ಸಮುದ್ರ. ಸೊ ಯಾವ ಸಮುದ್ರ ಆ ಖಂಡದ ಜೊತೆ ಸಂಪರ್ಕ ಹೊಂದಿಲ್ಲ? ಸೊ ಆಪ್ಷನ್ ಡಿ, ಆರ್ಕಿಟಿಕ್ ಸಮುದ್ರ. ಸೊ ಆರನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದ ಅತಿ ದೊಡ್ಡ ರಾಷ್ಟ್ರ ಯಾವುದು? ಸೊ ಫ್ರೆಂಚ್ ಗಯಾನಾ, ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ. ಸೊ ಯಾವುದು ಅತ್ಯಂತ ದೊಡ್ಡ ರಾಷ್ಟ್ರ ಅಂದ್ರೆ ಸೊ ಅದು ಬ್ರೆಜಿಲ್. ಏಳನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದ ಈ ದೇಶಗಳು ಕರಾವಳಿ ತೀರವನ್ನು ಹೊಂದಿಲ್ಲ: ಪರಾಗ್ವೆ ಮತ್ತು ಉರುಗ್ವೆ, ಅರ್ಜೆಂಟೀನಾ ಮತ್ತು ಬೊಲಿವಿಯಾ ಮತ್ತು ಪರಾಗ್ವೆ, ಇಕ್ವೆಡಾರ್ ಮತ್ತು ಪರಾಗ್ವೆ. ಸೊ ಯಾವುದು? ಸೊ ಅದಕ್ಕೆ ಸರಿಯಾದ ಉತ್ತರ ಬೊಲಿವಿಯಾ ಮತ್ತು ಪರಾಗ್ವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಯಾವುದು ಅಂದ್ರೆ, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಸೊ ರಾಕಿ ಪರ್ವತಗಳು, ಹಿಮಾಲಯ ಪರ್ವತಗಳು, ಅಪಲೇಶಿಯನ್ ಪರ್ವತಗಳು, ಆಂಡೀಸ್ ಪರ್ವತಗಳು. ಸೊ ಯಾವು ಅತ್ಯಂತ ಉದ್ದವಾದ ಪರ್ವತಗಳು? ಆಂಡೀಸ್ ಪರ್ವತಗಳು ಅತ್ಯಂತ ಉದ್ದವಾದ ಪರ್ವತಗಳು. ಆಂಡೀಸ್ ಪರ್ವತ ಭಾಗಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಕ್ವಿನ್ಲೆ, ಮೌಂಟ್ ಅಕಾನ್ಕುವಾ, ಮೌಂಟ್ ಎಲ್ಬ್ರೂಸ್, ಮೌಂಟ್ ಕಿಲಿಮಿಂಜಾರೋ. ಸೊ ಯಾವುದು ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮೌಂಟ್ ಅಕಾನ್ಕುವಾ. ಸೊ ಆಪ್ಷನ್ ಬಿ, ಮೌಂಟ್ ಅಕಾನ್ಕುವಾ ಅನ್ನೋದು ಸರಿಯಾದ ಉತ್ತರ. ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಯಾವುದು? ವಿಕ್ಟೋರಿಯಾ ಜಲಪಾತ, ಜೋಗ್ ಜಲಪಾತ, ಏಂಜಲ್ ಜಲಪಾತ, ಸೇಂಟ್ ಲಾರೆನ್ಸ್ ಜಲಪಾತ. ಸೊ ಏಂಜಲ್ ಜಲಪಾತ ಅನ್ನೋದು ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾಗಿದೆ. ಸೊ ನದಿ ಮುಖಜ ಭೂಮಿಯನ್ನು ನಿರ್ಮಿಸಿದ ನದಿ ಯಾವುದು? ಒರಿನಾಕೋ, ಲ್ಯಾಪ್ಟಾಟಾ, ಅಮೆಜಾನ್, ಈ ಮೇಲಿನ ಎಲ್ಲವೂ. ಸೊ ಯಾವ ನದಿ ಮುಖಭುಜ ಭೂಮಿಯನ್ನು ನಿರ್ಮಿಸುತ್ತೆ ಅಂದ್ರೆ ಒರಿನಾಕೋ. ಅದೇ ರೀತಿ 12ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ನದಿ ಯಾವುದು? ಫರಾನಾ, ಪರಾಗ್ವೆ, ಅಮೆಜಾನ್, ನೈಲ್. ಸೊ ಯಾವುದು ಅತಿ ದೊಡ್ಡ ನದಿ ಅಂದ್ರೆ ಅಮೆಜಾನ್ ನದಿ. ಸೊ 13ನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ
ಎತ್ತರದಲ್ಲಿರುವ ಸರೋವರ ಯಾವುದು? ವಿಕ್ಟೋರಿಯಾ ಸರೋವರ, ಟಿಟಿಕಾಕಾ ಸರೋವರ, ಐರಿ ಸರೋವರ, ಕಾಮ್ಚಟ್ಕಾ ಸರೋವರ. ಸೊ ಅತ್ಯಂತ ಎತ್ತರದಲ್ಲಿರುವ ಸರೋವರ ಟಿಟಿಕಾಕಾ ಸರೋವರ. ಸೊ 14ನೇ ಪ್ರಶ್ನೆ, ಈ ಕೆಳಕಂಡ ಅಕ್ಷಾಂಶಗಳ ಮಧ್ಯೆ ಕಂಡುಬರುವ ಭೂಭಾಗವನ್ನು ಉಷ್ಣವಲಯದಲ್ಲಿ ಕಾಣಬಹುದಾಗಿದೆ. ಸೊ ಯಾವುದದು? ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಉತ್ತರ ಧ್ರುವ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಭೂಮಧ್ಯ ರೇಖೆ ಮತ್ತು ಅಂಟಾರ್ಟಿಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಮತ್ತು ಅಂಟಾರ್ಟಿಕ್ ವೃತ್ತ. ಸೊ ಯಾವುದು ಅಕ್ಷಾಂಶಗಳ ಮಧ್ಯೆ ಕಂಡುಬರುವ ಭೂಭಾಗವನ್ನು ಉಷ್ಣವಲಯದಲ್ಲಿ ಕಾಣಬಹುದಾಗಿದೆ ಅಂದರೆ ಆಪ್ಷನ್ ಎ, ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಅದೇ ರೀತಿ 15ನೇ ಪ್ರಶ್ನೆ, ಪ್ರತಿನಿತ್ಯ ಪರಿಸರಣ ಮಳೆಯನ್ನ ಅನುಭವವನ್ನು ಪಡೆಯತಕ್ಕಂಥ ದೇಶ ಯಾವುದು? ಖಂಡಾಂತರ ಪಶ್ಚಿಮ ಪ್ರದೇಶ, ಆಂಡಸ್ ಪರ್ವತದ ಪೂರ್ವ ಭಾಗ, ಸಮಭಾಜಕ ವೃತ್ತದ ವಾಯುಗುಣ ಪ್ರದೇಶ, ಸಮಶೀತೋಷ್ಣ ವಲಯದ ಪ್ರದೇಶ. ಸೊ ಯಾವುದು ಪ್ರತಿನಿತ್ಯ ಪರಿಸರಣದ ಮಳೆಯನ್ನ ಪಡೆಯುತ್ತೆ? ಸೊ ಯಾವುದಂದ್ರೆ ಸಮಭಾಜಕ ವೃತ್ತದ ವಾಯುಗುಣ ಪ್ರದೇಶ. ಅದೇ ರೀತಿ 16ನೇ ಪ್ರಶ್ನೆ, ಭೂಮಿಯ ಮೇಲಿನ ಅತಿ ಶುಷ್ಕ ಮರುಭೂಮಿ ಪ್ರದೇಶ ಯಾವುದು? ಸೊ ಪ್ಯಾಟಗೋನಿಯಾ, ಥಾರ್ ಮರುಭೂಮಿ, ಅಟಕಾಮ ಮರುಭೂಮಿ, ಸಹರಾ ಮರುಭೂಮಿ. ಸೊ ಯಾವುದಂದ್ರೆ ಅಟಕಾಮ ಮರುಭೂಮಿಯು ಅತಿ ಶುಷ್ಕ ಮರುಭೂಮಿ ಪ್ರದೇಶವಾಗಿದೆ. 17ನೇ ಪ್ರಶ್ನೆ, ಸಮಭಾಜಕ ವೃತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯವಾಗಿದ್ದು ಸ್ಥಳೀಯವಾಗಿ ಇದನ್ನು ಈ ಕೆಳಗಿನಂತೆ ಕರೆಯಲಾಗಿದೆ. ಪಂಪಾಸ್, ಸೆಲ್ವಾಸ್, ಕಂಪಾಸ್, ಯಾವುದು ಅಲ್ಲ. ಸೊ ಯಾವುದಂದ್ರೆ ಸೆಲ್ವಾಸ್ ಅಂತ ನಾವು ಕರಿತೀವಿ. 18ನೇ ಪ್ರಶ್ನೆ, ಅಮೆಜಾನ್ ಕಾಡುಗಳಲ್ಲಿ ಕಂಡುಬರುವ ಬೆಲೆ ಬಾಳುವ ಮರಗಳು ಯಾವ್ಯಾವು? ಲ್ಯಾಟ್ರಿಕ್ಸ್, ಮಹಾಗನಿ ಮತ್ತು ಎಬೋನಿ, ಲಾನೋಸ್, ಸಾಗುವಾನಿ ಮತ್ತು ಮಹಾಗನಿ. ಸೊ ಅದಕ್ಕೆ ಸರಿಯಾದ ಉತ್ತರ ಮಹಾಗನಿ ಮತ್ತು ಎಬೋನಿ ಅಂತಕ್ಕಂಥದ್ದು. ಒರಿನೋಕೋ ನದಿ ಬಯಲಿನಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ. ಏನಂತ ಕರೆಯಲಾಗುತ್ತದೆ? ಆ ಒಂದು ನದಿ ಬಯಲಿನಲ್ಲಿ ಕಂಡುಬರುವ ಹುಲ್ಲುಗಾವಲು ಕಂಪಾಸ್, ಲಾನೋಸ್, ಪಂಪಾಸ್, ಡಿ ಯಾವುದು ಅಲ್ಲ. ಸೊ ಅದನ್ನ ಲಾನೋಸ್ ಅಂತ ನಾವು ಅದನ್ನ ಕರಿತೀವಿ. 20ನೇ ಪ್ರಶ್ನೆ, ಅರ್ಜೆಂಟೀನಾ ಮತ್ತು ಉರುಗ್ವೆ ಪ್ರದೇಶದಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯ ಹುಲ್ಲುಗಾವಲು ಯಾವುದು? ಸೊ ಅದು ಯಾವುದು? ಕಂಪಾಸು, ಲಾನೋಸು, ಪಂಪಾಸು, ಸೆಲ್ವಾಸು. ಸೊ ಈ ಅರ್ಜೆಂಟೀನಾ ಮತ್ತೆ ಉರುಗ್ವೆ ಪ್ರದೇಶದಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದಂದ್ರೆ ಪಂಪಾಸ್ ಹುಲ್ಲುಗಾವಲು. ಪಕ್ಷಿಗಳ ಖಂಡ ಅಂತ ಯಾವುದನ್ನ ನಾವು ಕರಿತೀವಿ? ಸೊ ಪಕ್ಷಿಗಳ ಖಂಡ ಅಂತ ಯಾವುದನ್ನ ಕರಿತೀವಿ? ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಏಷ್ಯಾ ಖಂಡ, ಆಫ್ರಿಕಾ ಖಂಡ. ಸೊ ನಾವು ದಕ್ಷಿಣ ಅಮೇರಿಕಾ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರಿತೀವಿ. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯಾದ ದ್ವೀಪ ಯಾವುದು? ಸೊ ಅಮೆಜಾನ್ ದ್ವೀಪಗಳು, ಗ್ಯಾಲಪಗೋಸ್ ದ್ವೀಪಗಳು, ಫಿನಿಸ್ ದ್ವೀಪಗಳು, ಕೆರಿಬಿಯನ್ ದ್ವೀಪಗಳು. ಸೊ ಯಾವ ದ್ವೀಪಗಳು ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯಾಗಿವೆ? ಸೊ ಅದು ಯಾವುದಂದ್ರೆ ಗ್ಯಾಲಪಗೋಸ್ ದ್ವೀಪಗಳು. 23ನೇ ಪ್ರಶ್ನೆ, ದಕ್ಷಿಣ ಅಮೆರಿಕದ ದೇಶೀಯ ಬೆಳೆ ಯಾವುದು? ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ. ಸೊ ಯಾವುದು ಅವರ ದೇಶೀಯ ಬೆಳೆ ಅಂದ್ರೆ ಮೆಕ್ಕೆಜೋಳ ಅವರ ದೇಶೀಯ ಬೆಳೆಯಾಗಿದೆ. ಪ್ರಪಂಚದ ಕಾಫಿಯ ಪಾತ್ರೆ ಯಾವುದು? ಅರ್ಜೆಂಟೀನಾ, ಬ್ರೆಜಿಲ್, ಬೊಲಿವಿಯಾ, ಉರುಗ್ವೆ. ಸೊ ಯಾವುದು ಪ್ರಪಂಚದ ಕಾಫಿಯ ಪಾತ್ರೆ ಅಂತ ನಾವು ಯಾವುದನ್ನ ಕರಿತೀವಿ? ಸೊ ಬ್ರೆಜಿಲ್ ಅನ್ನ ಪ್ರಪಂಚದ ಕಾಫಿಯ ಪಾತ್ರೆ ಅಂತ ನಾವು ಕರಿತೀವಿ. ಅದೇ ರೀತಿ 25ನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಈ ಕೆಳಕಂಡ ದೇಶಗಳು ಕರಾವಳಿ ತೀರಗಳು ಮೀನುಗಾರಿಕೆ ಕೇಂದ್ರಗಳಾಗಿವೆ. ಸೊ ಏನಂದ್ರೆ 25ನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಈ ಕೆಳಕಂಡ ದೇಶಗಳು ಕರಾವಳಿ ತೀರಗಳು ಮೀನುಗಾರಿಕೆ ಕೇಂದ್ರಗಳಾಗಿವೆ. ಸೊ ಯಾವುದು? ಪೆರು ಮತ್ತೆ ಚಿಲಿ, ಬ್ರೆಜಿಲ್ ಮತ್ತೆ ಪೆರು, ಬೊಲಿವಿಯಾ ಮತ್ತೆ ಬ್ರೆಜಿಲ್, ಇಕ್ವೆಡಾರ್ ಮತ್ತು ಬ್ರೆಜಿಲ್. ಸೊ ಯಾವ ದೇಶಗಳು ಕರಾವಳಿ ತೀರಗಳು ಮೀನುಗಾರಿಕೆ ಕೇಂದ್ರಗಳಾಗಿವೆ? ಪೆರು ಮತ್ತೆ ಚಿಲಿ ದೇಶಗಳು ಕರಾವಳಿ ತೀರಗಳು ಹಾಗೂ ಮೀನುಗಾರಿಕೆ ಕೇಂದ್ರಗಳು ಆಗಿವೆ. ಟೊಳ್ಳು ಭೂಮಿ ಎಂದರೇನು? ಸೊ ಟೊಳ್ಳು ಭೂಮಿ ಯಾವುದು ಆಗಿದೆ? ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್ ಖಂಡ. ಟೊಳ್ಳು ಭೂಮಿ ಖಂಡ ಯಾವುದಂದ್ರೆ ದಕ್ಷಿಣ ಅಮೆರಿಕಾ.
ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.